2025 ಜನವರಿಯಿಂದ ಮೇವರೆಗೂ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿವೆ. ಹಾಗಿದ್ರೆ ಅವುಗಳಲ್ಲಿ ಗೆದ್ದು ಬೀಗಿದಂಥ ಸಿನಿಮಾಗಳು ಯಾವ್ಯಾವು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಫಾರೆಸ್ಟ್ ಚಂದ್ರಮೋಹನ್ ಅವರು ಡೈರೆಕ್ಟ್ ಮಾಡಿರುವಂತಹ ಆ್ಯಕ್ಷನ್ ಕಾಮಿಡಿ ಹಾರರ್ ಥ್ರಿಲ್ಲರ್ ಸಿನಿಮಾ ಇದು. ಸಿನಿಮಾದಲ್ಲಿ ಚಿಕ್ಕಣ್ಣ, ಗುರುನಂದನ್, ರಂಗಾಯಣ ರಘು, ಅನೀಶ್ ಮತ್ತು ಅರ್ಚನಾ ಕೊಟ್ಟಿಗೆ ಅವರು ಆ್ಯಕ್ಟ್ ಮಾಡಿದ್ದಾರೆ. ಒಂದು ದಿನ ಈ 5 ಜನರಿಗೆ ತಮ್ಮ ಪೂರ್ವಜರು ಕಾಡಲ್ಲಿ ನಿಧಿ ಇಟ್ಟಿರುವಂಥ ವಿಷಯ ಗೊತ್ತಾಗುತ್ತೆ. ಆ್ಯಂಡ್ ಅವರು ಆ ನಿಧಿಯನ್ನು ತಗೊಂಡು ಬರೋಕೆ ಹೋಗೋ ಕಥೆನೇ ಸಿನಿಮಾ. ಹ್ಯೂಮರಸ್ ಕಾಮಿಡಿಯಿಂದ ಸಿನಿಮಾ ಜನರಿಗೆ ಇಷ್ಟ ಆಗಿ ಥಿಯೇಟ್ರಲ್ಲಿ ಭಾರಿ ರೆಸ್ಪಾನ್ಸನ್ನು ಪಡ್ಕೊಂಡು ಈ ಸಿನಿಮಾ ಗೆದ್ದು ಬೀಗಿತ್ತು. ಮನದ ಕಡಲು ಇದು ಕನ್ನಡದ ರೊಮ್ಯಾಂಟಿಕ್ ಡ್ರಾಮಾ ಮೂವಿ. ಯೋಗರಾಜ್ ಭಟ್ ಅವರು ಡೈರೆಕ್ಟ್ ಮಾಡಿ ಸುಮುಖ ಮತ್ತು ರಾಶಿಕಾ ಶೆಟ್ಟಿಯವರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಸಿನಿಮಾದಲ್ಲಿ ಸುಮುಖ ಮೆಡಿಕಲ್ ಸೈನ್ಸ್ ಡ್ರಾಪ್ ಔಟ್ ಆಗಿರುವಂಥ ಹುಡುಗ ಒಬ್ಬ ಕ್ರಿಕೆಟ್ ಆಡುವಂಥ ಹುಡುಗಿ ರಾಶಿಕಾನ ನೋಡಿ ಲವ್ವಲ್ಲಿ ಬೀಳ್ತಾನೆ ಆ್ಯಂಡ್ ಅವಳನ್ನು ಫಾಲೋ ಮಾಡಿಕೊಂಡು ಬೆಂಗಳೂರುವರೆಗೂ ಹೋಗ್ತಾನೆ. ಹಾಗಿದ್ರೆ ಅಲ್ಲಿಂದ ಮುಂದೆ ಏನಾಯಿತು ಅನ್ನೋದೇ ಸಿನಿಮಾ. ಯೋಗರಾಜ್ ಭಟ್ರ ಮಾರ್ಕ್ ಸಿನಿಮಾದಲ್ಲಿತ್ತು ಆ್ಯಂಡ್ ಅದರಿಂದನೇ ಈ ಸಿನಿಮಾ ಕೂಡ ಒಳ್ಳೆ ರೆಸ್ಪಾನ್ಸನ್ನು ಪಡ್ಕೊಂಡು ಥಿಯೇಟ್ರಲ್ಲಿ ಗೆದ್ದಿತ್ತು ಅಂತ ಹೇಳ್ಬೋದು. ನೋಡಿದವರು ಏನಂತಾರೆ? ಕುಲ್ದೀಪ್ ಕಾರಿಯಪ್ಪ ಅವರು ಡೈರೆಕ್ಟ್ ಮಾಡಿ ನವೀನ್ ಶಂಕರ್ ಮತ್ತು ಅಪೂರ್ವ ಭಾರದ್ವಾಜ್ ಅವರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಸಿದ್ಧಾರ್ಥ್ ಚಿಕ್ಕ ವಯಸ್ಸಿಂದ ಕೂಡ ನೋಡಿದವರು ಏನಂತಾರೆ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇರುವಂತಹ ವ್ಯಕ್ತಿ ಆ್ಯಂಡ್ ಈಗ ಜಾಬ್ ಫ್ರಸ್ಟ್ರೇಷನ್ ಜೊತೆಗೆ ಲವ್ ಬ್ರೇಕಪ್ ಅನ್ನೋ ಸರ್ಕಲಲ್ಲಿ ಸಿಕ್ಕಾಕಿಕೊಂಡಿದ್ದಾನೆ. ಹಾಗಿದ್ರೆ ಆ ಸರ್ಕಲ್ ಬ್ರೇಕ್ ಮಾಡುವಂತಹ ಜರ್ನಿನೇ ಈ ಸಿನಿಮಾ. ಫಸ್ಟ್ ಆಫ್ ಆಲ್ ನವೀನ್ ಶಂಕರ್ ಅವರ ಡೆಡಿಕೇಶನ್ ಆ್ಯಂಡ್ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಆ್ಯಂಡ್ ಆಬ್ವಿಯಸ್ಲಿ ಸಿನಿಮಾ ಕೂಡ ಅಷ್ಟೇ ಒಳ್ಳೆ ರೆಸ್ಪಾನ್ಸನ್ನು ಪಡ್ಕೊಂಡು ಗೆದ್ದು ಬೀಗಿದ ಸಿನಿಮಾಗಳ ಲಿಸ್ಟಲ್ಲಿದೆ. ಛೂಮಂತರ್ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಜೊತೆಗೆ ನವನೀತ್ ಅವರ ಡೈರೆಕ್ಷನಲ್ಲಿ ಬಂದಂಥ ಸಿನಿಮಾ. ಶರಣ್, ಅದಿತಿ ಪ್ರಭುದೇವ ಮತ್ತು ಚಿಕ್ಕಣ್ಣ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ದೆವ್ವಗಳನ್ನು ಓಡಿಸುವಂತಹ ಒಂದು ಟೀಮ್ ರಾಜ್ ಬಂಗ್ಲೆ ಅನ್ನೋ ಹವೇಲಿಗೆ ಹೋಗುತ್ತೆ ಆ್ಯಂಡ್ ಅಲ್ಲಿ ನಡೆಯುವಂತಹ ಹಾರರ್ ಘಟನೆಗಳೇ ಸಿನಿಮಾ. ಒಂದೊಳ್ಳೆ ಹಾರರ್ ಯೂನಿವರ್ಸ್ ಜೊತೆ ಇದನ್ನು ಬ್ಲೆಂಡ್ ಮಾಡಿದ್ದಾರೆ ಆ್ಯಂಡ್ ಈ ಸಿನಿಮಾ ಕೂಡ ಥಿಯೇಟ್ರಲ್ಲಿ ಒಂದೊಳ್ಳೆ ಎಕ್ಸ್ಪೀರಿಯನ್ಸನ್ನು ಕೊಟ್ಟು ದೊಡ್ಡ ಸಕ್ಸಸ್ಸನ್ನು ಕಂಡಿದೆ ಅಂತಲೇ ಹೇಳ್ತೀನಿ. ವಿದ್ಯಾಪತಿ ಈಶಾಮ್ ಖಾನ್ ಮತ್ತು ಹಸೀಮ್ ಖಾನ್ ಡೈರೆಕ್ಟ್ ಮಾಡಿರುವಂತಹ ಕಾಮಿಡಿ ಅಡ್ವೆಂಚರ್ ಸಿನಿಮಾ ಇದು. ನಾಗಭೂಷಣ್ ಮತ್ತು ಮಲೈಕಾ ವಾಸುಪಲ್ ಹಾಗೂ ಡಾಲಿ ಧನಂಜಯ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಿದ್ದು ತನ್ನ ಚಲನಚಿತ್ರ ತಾರೆ ಪತ್ನಿ ವಿದ್ಯಾಳ ಗ್ಲಾಮರ್ನಲ್ಲಿ ಮುಳುಗಿರ್ತಾನೆ. ಬಟ್ ಒಂದು ಘಟನೆ ಅವನ ಜೀವನವನ್ನೇ ಬದಲಾಯಿಸುತ್ತೆ ಆ್ಯಂಡ್ ಅಲ್ಲಿಂದ ಮುಂದೆ ನಡೆಯುವಂತಹ ಡ್ರಾಮಾನೇ ಸಿನಿಮಾ. ಒಂದೊಳ್ಳೆ ಕಾಮಿಡಿ ಎಂಟರ್ಟೈನರ್ ಆಗಿ ದೊಡ್ಡ ಸಕ್ಸಸ್ಸನ್ನು ಕಂಡಿತ್ತು ಈ ಸಿನಿಮಾ. ಸೊ ನೇಮ್ ಜೊತೆಗೆ ಒಂದೊಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿ ಈ ಸಿನಿಮಾ ಕೂಡ ಹಿಟ್ ಲಿಸ್ಟಲ್ಲಿ ಸೇರಿಕೊಂಡಿದೆ. ಅಜ್ಞಾತವಾಸಿ ಕನ್ನಡದಲ್ಲಿ ಕಂಟೆಂಟ್ ಸಿನಿಮಾಗಳು ಕಡಿಮೆ ಅನ್ನೋರಿಗೆ ಇದನ್ನು ನಾನು ಸಜೆಸ್ಟ್ ಮಾಡ್ತೀನಿ. ಜನಾರ್ದನ್ ಚಿಕ್ಕಣ್ಣ ಅವರು ಡೈರೆಕ್ಟ್ ಮಾಡಿ ರಂಗಾಯಣ ರಘು, ಸಿದ್ದು ಮೂಲಿಮನಿ ಮತ್ತು ಪಾವನಗೌಡ ಅವರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇದೊಂದು ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಇಲ್ಲಿ ಒಂದು ಹೆಣ ಇದೆ. ಎಲ್ಲರೂ ಅದನ್ನು ಸಾವು ಅಂತ ನೋಡ್ತಾ ಇದ್ದರೆ ಒಬ್ಬರು ಮಾತ್ರ ಕೊಲೆ ಅಂತ ನೋಡ್ತಾ ಇದ್ದಾರೆ. ಹಾಗಿದ್ರೆ ನಿಜವಾಗ್ಲೂ ಅಲ್ಲಿ ನಡೆದಿದ್ದೇನು ಆ್ಯಂಡ್ ಯಾಕೆ ಅನ್ನೋದೇ ಸಿನಿಮಾ. ಸಿನಿಮಾದ ಪ್ರೆಸೆಂಟೇಷನಿಂದ ತುಂಬಾ ಗ್ರಿಪ್ಪಿಂಗ್ ಆಗಿ ನಮ್ಮನ್ನು ಹಿಡಿದಿಟ್ಕೊಳ್ಳುತ್ತೆ ಈ ಸಿನಿಮಾ ಆ್ಯಂಡ್ ಅದರಿಂದನೇ ಥಿಯೇಟ್ರಲ್ಲೂ ಕೂಡ ಈ ಸಿನಿಮಾ ಸಕ್ಸಸ್ ಜೊತೆಗೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೇಲೆ ಕೂಡ ಭಾರಿ ಗ್ರಿಪ್ಪನ್ನು ಹಿಡ್ಕೊಳ್ತು ಅಂತ ಹೇಳ್ತೀನಿ. ಯುದ್ಧಕಾಂಡ ಚಾಪ್ಟರ್ 2 ಕನ್ನಡದಲ್ಲಿ ರೀಸೆಂಟಾಗಿ ಬಂದ ಬೆಸ್ಟ್ ಕೋರ್ಟ್ ರೂಮ್ ಡ್ರಾಮಾ ಮೂವಿ ಇದು. ಪವನ್ ಭಟ್ ಅವರು ಡೈರೆಕ್ಟ್ ಮಾಡಿದ್ದ ಈ ಸಿನಿಮಾದಲ್ಲಿ ಅಜಯ್ ರಾವ್, ಅರ್ಚನಾ ಜೋಯಿಶ್ ಮತ್ತು ಪ್ರಕಾಶ್ ಬೆಳವಾಡಿ ಅವರು ಕಾಣಿಸಿಕೊಂಡಿದ್ದರು. ಈಗ ತಾನೇ ಲಾಯರ್ ಆಗಿ ಚಿಕ್ಕ ಪುಟ್ಟ ಕೇಸ್ಗಳನ್ನು ಸಾಲ್ವ್ ಮಾಡ್ತಾ ಇರುವಂತಹ ಭರತ್ ಕೈಗೆ ಒಂದು ಮರ್ಡರ್ ಕೇಸ್ ಬರುತ್ತೆ ಆ್ಯಂಡ್ ಭರತ್ ಆ ಕೇಸನ್ನು ಸಾಲ್ವ್ ಮಾಡೋದೇ ಸಿನಿಮಾ. ಅಜಯ್ ರಾವ್ ಅವರು ಒಂದೊಳ್ಳೆ ಕಥೆ ಇಟ್ಕೊಂಡು ತಾವೇ ಬಜೆಟ್ ಹಾಕಿ ಮಾಡಿದ್ದಂಥ ಸಿನಿಮಾ ಇದು. ಈ ಸಿನಿಮಾ ಅವರಿಗೂ ಕೂಡ ಒಂದೊಳ್ಳೆ ಕಂಬ್ಯಾಕ್ ಕೊಡ್ತು ಅಂತ ಹೇಳ್ಬೋದು. ವೀರಚಂದ್ರಹಾಸ ಕನ್ನಡದಲ್ಲಿ ಬಂದ ಒಂದೊಳ್ಳೆ ಎಕ್ಸ್ಪೆರಿಮೆಂಟಲ್, ಅದರಲ್ಲೂ ನಮ್ಮ ನಾಡಿನ ಸಂಸ್ಕೃತಿಯನ್ನು ತೋರಿಸುವಂಥ ಸಿನಿಮಾ ಇದು. ಮ್ಯೂಸಿಕ್ ಮಾಂತ್ರಿಕ ರವಿ ಬಸ್ರೂರ್ ಅವರು ಡೈರೆಕ್ಟ್ ಮಾಡಿ ಶಿವಣ್ಣ, ಸೀತಿಲ್ ಶೆಟ್ಟಿ ಮತ್ತು ಪ್ರಸನ್ನ ಶೆಟ್ಟಿಗಾರ್ ಅವರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಸಿನಿಮಾದಲ್ಲಿ ಯಕ್ಷಗಾನದ ಜೊತೆಗೆ ವೀರಚಂದ್ರಹಾಸರ ಆಡಳಿತವನ್ನು ಕಣ್ಣಿಗೆ ಕಟ್ಟುವಂತೆ ತೋರಿಸಿದ್ದಾರೆ. ಹೊಸ ಪ್ರಯತ್ನದ ಜೊತೆಗೆ ಬಂದಿದ್ದರು ಸಿನಿಮಾ ಟೀಮ್ನವರು ಆ್ಯಂಡ್ ಆ ಪ್ರಯತ್ನಕ್ಕೆ ಸಕ್ಸಸ್ ಕೂಡ ಸಿಕ್ಕಿದೆ ಅಂತ ಹೇಳ್ತೀನಿ. ಸಿನಿಮಾ ಥಿಯೇಟ್ರಲ್ಲಿ ಭಾರಿ ರೆಸ್ಪಾನ್ಸನ್ನು ಪಡ್ಕೊಂಡು ಬಾಕ್ಸ್ ಆಫೀಸ್ ಕಲೆಕ್ಷನಲ್ಲೂ ಕೂಡ ದೊಡ್ಡದಾಗಿ ಕಲೆಕ್ಷನನ್ನು ಮಾಡಿದೆ.
ಸೊ ಇವಿಷ್ಟು ಸಿನಿಮಾಗಳು ಇವತ್ತಿನ ನನ್ನ ಲಿಸ್ಟಲ್ಲಿ ಇದ್ದಂತಹ 2025 ಜನವರಿಯಿಂದ ಮೇವರೆಗೂ ಕನ್ನಡದ ಗೆದ್ದು ಬೀಗಿದಂತಹ ಸಿನಿಮಾಗಳು. ಸೊ ಈ ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗೆ ಬರೆದು ತಿಳಿಸಿ. ಬಾಕಿ ವಿಡಿಯೋದಲ್ಲಿ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.